ಅಲ್ಲ ಇಬ್ರು ಹಚ್ಕೊಂಡು ಸೋಷಿಯಲ್ ಮೀಡಿಯಾಕ್ ಬಂದ್ರಲ್ಲ ಅದೆಷ್ಟು ಸರಿ ಅದು ಸರಿನಾ ನೀವು ಮಾಡಿದ್ದು? ನೀನು ಆ ಕಡೆ ಬೈಯೋದು ಇವಳು ಈ ಕಡೆ ಹಚ್ಕೊಳ್ಳೋದು ಎಲ್ಲಿ ನೋಡಿದ್ರಲ್ಲ ಏನ್ ಅನ್ಕೊಳಲ್ಲ. ಹೌದು ನಿಜ. ಏನ್ ಅನ್ನಿಸ್ತು ನಿಮ್ಗೆ? ಬಟ್ ನಾನು ಆ ಟೈಮಲ್ಲಿ ನಾನು ಡಿಪ್ರೆಷನ್ಗೆ ಹೋಗಿದ್ದು ನಿಜ. ರಿಯಲ್ ಆಗಿ ಈ ಟೈಮಲ್ಲಿ ನಾನು ಗಂಗಕ್ಕನ ನೆನೆಸ್ಕೋಬೇಕು. ಸೊ ನಿಮ್ಮ ಹತ್ರ ನಾನು ಪರ್ಸ್ನಲ್ ಆಗಿ ಮಾತಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಹಿಂಗೂ ಗೊತ್ತು, ನಾನು ಫೋನ್ ಮಾಡಿದಾಗ ನನಗೆ ಮಾತಾಡೋದಂತಾನೇ ಆಗ್ತಿದ್ದಿಲ್ಲ. ನೀವು ಎಷ್ಟು ಕನ್ವಿನ್ಸ್ ಮಾಡಿದ್ರಿ, ಗಂಗಕ್ಕನು ಕನ್ವಿನ್ಸ್ ಮಾಡಿದ್ರು ನಾನು ಸಾಯ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಎಂತೆಂತನೋ ಮೈಂಡ್ ಸೆಟ್ಟಿಗೆಲ್ಲ ಹೋಗ್ಬಿಟ್ಟಿದೆ. ಬಟ್ ಆಮೇಲೆ ಗಂಗಕ್ಕ ಬಂದು ಅವರೊಬ್ಬರೇ ನನ್ನ ಪಾಲಿಗೆ ನಿಂತಿದ್ದು, ಯಾರೂ ನಿಂತಿದ್ದಿರಲ್ಲ. ನನ್ನ ಫೀಲಿಂಗ್ಸ್ನ ಆಡ್ಕೊಂಡ್ಬಿಟ್ರು. ಇವಾಗ ನಾನೇನೋ ಹತ್ಬಿಟ್ಟು ಹಾಕ್ತೀನಿ ಅಂದರೆ ಅದಕ್ಕೆ ಸ್ಪಂದಿಸೋರು ಇರಬೇಕು, ಅದು ಬಿಟ್ಟು ಅವ್ರು ಆಡ್ಕೊಂಡು ಹೋಗೋದೆ. ಇವಾಗ ನನ್ನ ಫೀಲಿಂಗ್ಸ್ ಏನೇ ಹೇಳಿದ್ರು ಫುಲ್ ಶಿಟ್ ಥರ ತಗೊತಾರೆ. ಸೊ ಆ ಥರ ತಗೊಂಡಿರೋ ನಡುವೆ ನಮ್ಮ ಗಂಗಕ್ಕ ಏನು ಮಾಡಿದ್ರು, ಬಂದು ನಾನು ಇದ್ದೀನಿ ಅಮ್ಮು, ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ, ನಿನ್ನ ಪ್ರೀತಿ ಇಬ್ರು ಒಂದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಟ್ಟಲ್ಲಿ ನಿನ್ನ ಪರವಾಗಿ ನಾನು ಇರ್ತೀನಿ, ನಿನ್ನ ಪರ್ಸ್ನಲ್ ಆಗಿ ನೋಡಿದ್ದೀನಿ, ನೀನು ಆ ಥರ ಅಲ್ಲ. ಇವಾಗ ನೀನು ಫಿಸಿಕಲ್ ಹ್ಯಾಂಡಿಕ್ಯಾಪು ಇರ್ಬೋದು, ಆದರೆ ನಿನ್ನೂ ಒಳಗಡೆ ಪ್ರೀತಿ ನೀನು ಎಷ್ಟು ತೋರಿಸ್ತಿದ್ದೆ, ಪರ್ಸ್ನಲ್ ಆಗಿ ನೋಡಿದ್ದೀನಿ ಅಂತ ಹೇಳಿ ಅವರು ನನ್ನ ಪರವಾಗಿ ಅವ್ರು ನಿಂತಿದ್ರು. ಸೊ ನಿಂತು ಇವನ ಹತ್ರ ಮಾತಾಡಿದ್ರು. ಆ ಟೈಮಲ್ಲಿ ಇವನು ಆ ಥರ ರ್ಯಾಶಾಗಿ ಮಾತಾಡೋದಾಗಲಿ ಒಂಥರ ಮಾತಾಡೋದಾಗಲಿ ಮಾಡ್ತಿದ್ದ. ಸೊ ಅವಾಗ ಎಲ್ಲರೂ ಏನಾಗ ಇನ್ನು ಪರವಾಗಿ ನಿಂತ್ಕೊಳ್ಳೋಬೋದು, ನನ್ನ ಪರವಾಗಿ ನಿಂತ್ಕೊಂಡ್ರು ಕೆಲವೊಬ್ರು. ಯಾಕೆ ಅಂದರೆ ನನ್ನ ನೋಡ್ತಾ ಇದ್ರಲ್ವಾ. ಸೊ ನಿನ್ನ ಪರವಾಗಿ ನನ್ನ ಪರವಾಗಿ ನಿಂತ್ಕೊಂಡ್ರು. ಆಮೇಲೆ ಹೋಗ್ತಾ ಹೋಗ್ತಾ ಬ್ರೇಕಪ್ ಆಯಿತು, ನನ್ನ ಪಾಡಿಗೆ ನಾನಿದ್ದೆ. ಬಟ್ ಇವನಿಂದ ನೆನಪಿಂದ ಆಚೆ ಬರೋಕೆ ಆಗ್ತಿದ್ದಿಲ್ಲ. ಟು ಫ್ಯಾಂಕ್ ಅನ್ಬೇಕಿದ್ರೆ ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ಜೊತೆ ಇರ್ತಿದ್ದೆ, ರಾತ್ರಿ ಆದರೆ ನಾನು ಕರೆಕ್ಟಾಗಿ ನಿದ್ದೆ ಮಾಡ್ತಿದ್ದಿಲ್ಲ, ಕರೆಕ್ಟಾಗಿ ನಾನು ಇರ್ತಿದ್ದಿಲ್ಲ. ಇವ್ನ ನೆನಪಲ್ಲಿ ನಾನು ಮೆಂಟಲಿ ಡಿಸ್ಟರ್ಬ್ ಆಗ್ತಿದೆ. ಸೊ ಎಲ್ಲರೂ ನನಗೆ ಹೇಳ್ತಾಯಿದ್ರು, ಅವನೇ ಬಿಟ್ಟು ಖುಷಿಯಾಗಿ ಜಾಲಿಯಾಗಿ ಫ್ರೆಂಡ್ಸ್ ಜೊತೆ ತಿರುಗಾಡ್ಕೊಂಡು ನೀನು ಕೆಟ್ಟದಾಗೆಲ್ಲ ಬೈಕೊಂಡು ಓಡಾಡ್ತಿದ್ದಾನೆ, ಇವ್ರ ಜೊತೆ ಇದ್ದಾನೆ, ನಿನಗೇನು, ನೀನು ನಮ್ಮ ಜೊತೆ ಇದೆಯಾ ಹೀರೋ, ನೀನು ಯಾಕೆ ರಾತ್ರಿ ಅಳ್ತೀಯಾ, ಆ ಥರ ಐತೆ. ಬಟ್ ನಾನು ಟ್ರೂ ಲವ್ ಮಾಡಿರೋರು ಯಾವತ್ತೂ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದೆಂಥ ಫ್ರೆಂಡ್ಸ್ ಜೊತೆ ಇದ್ರೂ ಅಷ್ಟೇ, ಇಲ್ಲ ಒಬ್ಬರೇ ಇದ್ರೂ ಅಷ್ಟೇ, ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಫೇಕ್ ಲವ್ ಮಾಡಿರೋರು ರಾತ್ರಿ ಕಣ್ಣಲ್ಲಿ ನೀರು ಕೂಡ ಬರೋಲ್ಲ, ನೆನಪೇ ಬರೋಲ್ಲ ಅವರಿಗೆ. ಸೊ ನನ್ನ ವಿಷಯದಲ್ಲಿ ನಾನು ಟ್ರೂ ಲವ್ ಮಾಡಿದೆ. ಬಟ್ ಇವನ ವಿಷಯದಲ್ಲಿ ಇವನು ಬೇರೆಯವ್ರ ಮಾತು ಕೇಳ್ಕೊಂಡು ಎಲ್ಲಿಂದನೂ ಡೈವರ್ಟ್ ಆದ. ಬಟ್ ತಪ್ಪು ನಂದು ಇದೆ. ನಾನು ಬೇರೆಯವ್ರ ಮಾತು ಕೇಳೋಕ್ಕಿಂತ ಜಾಸ್ತಿ ಅವನಿಗೆ ಇಷ್ಟ ಆಗದಿರೋ ಕೆಲಸಗಳೇ ಜಾಸ್ತಿ ಮಾಡಿದ್ದೀನಿ. ಇನ್ನು ಮುತ್ತು, ಇವಾಗ ಯಾವುದೇ ಹುಡುಗ ಲವ್ ಮಾಡ್ಬೇಕಂದ್ರೂ ಹುಡುಗಿ ಸಖತ್ತಾಗಿರ್ಬೇಕು, ನೋಡೋದಕ್ಕೆ ತುಂಬ ಚೆನ್ನಾಗಿರ್ಬೇಕು ಅಂತಿದೆ. ಬಟ್ ಕಿಪ್ಪಿ ಸ್ಟ್ರಾಂಗ್ ಇದ್ದಾಳೆ, ಬೋಲ್ಡ್ ಇದ್ದಾಳೆ. ಬಟ್ ಈಗ ಅವಳು ಹೇಳ್ಕೊಂಡಂಗೆ ಇವಾಗ ಎಲ್ಲ ಹೆಣ್ಮಕ್ಳ ಥರ ನಾರ್ಮಲ್ ಹುಡುಗಿ ಅಲ್ಲ. ಬಟ್ ಆದರೂ ಹೇಗೆ ಇಷ್ಟ ಆದ್ಲು ನಿನಗೆ? ಅಕ್ಕ ಪ್ರೀತಿ ಮಾಡಬೇಕಾದ್ರೆ ಏನು ನಮಗೆ ಅವರು ಸೌಂದರ್ಯ ನಮ್ಗೆ ಮುಖ್ಯ ಆಗಲ್ಲ, ಏನಿದೆ ಒಳ್ಳೆ ಮನಸ್ಸು ಮುಖ್ಯ ಆಗುತ್ತೆ. ಬಟ್ ನಮ್ಮ ಮನಸ್ಸಲ್ಲಿ ಆ ಥರ ಇಲ್ಲ, ನಂಗೆ ಇಂಥ ಹುಡುಗಿನೇ ಬೇಕು, ಚೆನ್ನಾಗಿರೋ ಹುಡುಗಿನೇ ಬೇಕು, ನಂಗೆ ಆ ಥರ ಬೇಕಾಗಿಲ್ಲ. ನಮಗೇನು ಗೊತ್ತಾ, ನಮ್ಮನ್ನು ನೋಡ್ಕೊಂಡಿಲ್ಲದಂದ್ರೂ ಪರವಾಗಿಲ್ಲ, ಬಟ್ ಅವ್ರು ಹೇಗೆ ಇದ್ದರೂ ನಮಗೆ ಅವ್ರ ಮನಸ್ಸು ಇಷ್ಟ ಆಗುತ್ತಲ್ಲ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಮನಸ್ಸು ತುಂಬ ಇಷ್ಟ ಆಗುತ್ತೆ. ಅವ್ರ ಕುಡಿನೇ ಆಗಿರಲಿ, ಕುಂಟಿನೇ ಆಗಿರಲಿ, ಅದು ಯಾರೇ ಆಗಿರಲಿ, ಬಟ್ ನಂಗೆ ಒಳ್ಳೆ ಮನಸ್ಸು ಇಷ್ಟ ಆಗುತ್ತೆ. ಈಗ ಸ್ಟಾರ್ಟಿಂಗ್ ನೀನು ಅವಳಿಗೆ ಪ್ರಪೋಸ್ ಮಾಡ್ಬೇಕು, ಕಿಪ್ಪಿಗೆ ಪ್ರಪೋಸ್ ಮಾಡಬೇಕಾದ್ರೆ ಏನಂತ ಪ್ರಪೋಸ್ ಮಾಡಿದೆ? ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ನಾನು ಸಪೋರ್ಟಾಗಿ ನಿಂತ್ಕೋತೀನಿ, ನಿಂಗೆ ನಿನ್ನ ತಲೆ ಕೆಟ್ಟು ಫಸ್ಟ್ ಸ್ಟಾರ್ಟಿಂಗ್ ಟ್ರೋಲ್ ಆಗಿದ್ದವರು. ಆ ಟೈಮಲ್ಲಿ ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದು, ಒಂದು ಮೆನ್ಷನ್ ಮಾಡಿದೆ. ಆ ಟೈಮಲ್ಲಿ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದೆ ಅಷ್ಟೇ. ಆಮೇಲೆ ನಂಬರ್ ಇಸ್ಕೊಂಡು ಬಿಟ್ಟವನೆ ಅಂದ್ರೆ ಅವನು ಏನಂತ ಪ್ರಪೋಸ್ ಮಾಡಿದ ಅಂದ್ರೆ ನನಗೆ ಇವಾಗೂ ಕೂಡ ನೆನಪಿದೆ. ಅವ್ನು ಹೇಳಿರೋದೇನು ಅಂದ್ರೆ ನನ್ನ ತಂದೆ ಇಲ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅವಾಗ ಮೆನ್ಷನ್ ಕೊಟ್ಟಿದ್ದೆ. ಅದಕ್ಕಿಂತ ಮುಂಚೆ ನನಗೆ ಮೆಸೇಜು ಹಾಕಿದ್ದೆ, ಬಟ್ ನಾನು ನೋಡಿದ್ದಿಲ್ಲ. ಮೆನ್ಷನ್ ಕೊಟ್ಟಿದ್ದಾಗ ಬ್ಯಾಕ್ ನಾನು ಮೆನ್ಷನ್ ಕೊಟ್ಟೆ. ಆಮೇಲೆ ಅವ್ನ ಮೆಸೇಜಿಗೆಲ್ಲ ರಿಪ್ಲೈ ಕೊಟ್ಟೆ. ಅವ್ನು ಒಂದ್ಸತಿ ನಂಬರ್ ಇಸ್ಕೊಂಡಿದ್ದ, ನಾನು ಆ ನಂಬರ್ನ ತಗೊಂಡು ಫೋನ್ ಕೂಡ ಮಾಡಿದ್ದೆ. ಸೊ ಫೋನ್ ಮಾಡಿದಾಗ ಅವನು ಸ್ವಲ್ಪ ದಿವಸ ಆಮೇಲೆ ಹಂಗೆ ಹಾಯ್ ಬಾಯ್ ಥರ ಮಾತಾಡ್ತಿದ್ರಿ. ಆಮೇಲೆ ಫೋನ್ ಮಾಡಿದಾಗ ಒಂದು ಮಾತು ಹೇಳ್ದ, ನಿನಗೆ ಅಪ್ಪ ಇಲ್ಲ ಅಂದರೆ ಏನು, ಅಪ್ಪನ ಥರ ಪ್ರೀತಿ ಕೊಡ್ತೀನೋ ಇಲ್ವೋ, ಆದರೆ ನಾನು ಆ ಪ್ರೀತಿನ ತುಂಬ್ಸೋಕೆ ಟ್ರೈ ಮಾಡ್ತೀನಿ, ಮತ್ತು ನಿನ್ನ ಲೈಫ್ ಹಾಳು ಮಾಡಿದ್ರೂ ಪರವಾಗಿಲ್ಲ, ನಾನು ನಿನ್ನ ಲೈಫ್ ಹಾಳು ಮಾಡಲ್ಲ ಅಂತ ಒಂದು ಮಾತು ಹೇಳಿದ್ದ. ಲಾಸ್ಟ್ ಇಯರು ಇಂಟರ್ವ್ಯೂಲ್ಲಿ ನಾನು ಅದೇ ಹೇಳಿದ್ದೆ, ಇವಾಗೂ ಅದೇ ಹೇಳ್ತಾ ಇದ್ದೀನಿ. ಆ ಮಾತನ್ನ ನನಗೆ ಹೇಳಿದ್ದಕ್ಕೆ ನನಗೆಲ್ಲೋ ಆ ಟೈಮ್ ನನಗೆ ಯಾವ ಫ್ರೆಂಡ್ಸ್ ಇದ್ದಿಲ್ಲ ಅಕ್ಕ. ಫ್ಯಾಂಕ್ ಅನ್ಬೇಕಿದ್ರೆ ಎಲ್ಲ ನಾನು ಟ್ರೋಲ್ ಆದೆ ಅಂತಲೇ ನನ್ನ ಎಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರ ಜೊತೆ ಇದ್ದರೆ ನಾವೆಲ್ಲೋ ಟ್ರೋಲ್ ಆಗಿಬಿಡ್ತೀವಿ, ಇವಳು ಹಿಂಗೆ ಹಾಗೆ ಅಂತ ಹೇಳೋದು ಸ್ಟಾರ್ಟ್ ಮಾಡಿದ್ರು. ನಾನು ಒಂಟಿಯಾಗೆ ಜೀವನ ಮಾಡ್ತಿದ್ದೆ, ಒಂಟಿಯಾಗೆ ಇರ್ತಿದ್ದೆ. ಆ ಟೈಮಲ್ಲಿ ಇವ್ನು ಬಂದು ಮಾತು ಆ ಥರ ಕೇಳಿಸ್ದಾಗ ಎಲ್ಲೋ ನನಗೆ ಇವನಿಂದ ಲೈಫ್ ಸಿಗ್ಬೋದು, ಇನ್ನೆಲ್ಲೋ ನಾನು ಚೆನ್ನಾಗಿ ನೋಡ್ಕೊತಾನೆ,
ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ನೊಂದಿದ್ದೀನಿ, ಫ್ಯಾಮಿಲಿಲೂ ಅಷ್ಟೆಲ್ಲ ನಾನು ನೋವು ತಿಂತಾ ಇರ್ತೀನಿ ದಿನ. ಅಟ್ಲೀಸ್ಟ್ ಇವ್ನು ನನ್ನ ಕಣ್ಣೀರು ಹಾಕ್ಸಿದೆ, ನನ್ನ ಇವನಿಂದಾದರೂ ನಾನು ನೆಮ್ಮದಿಯಾಗಿರ್ಬೋದು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಆ ಟೈಮಲ್ಲಿ ನನಗೆ ಅನಿಸಿದ್ನ ಒಪ್ಕೊಂಡ್ಬಿಟ್ಟೆ. ನಾನು ಹಿಂದೆ ಮುಂದೆ ಯೋಚನೆ ಮಾಡಿ ಅವ್ನ ಬ್ಯಾಕ್ಗ್ರೌಂಡ್ ಆಗಲಿ, ಅವ್ನ ಆಸ್ತಿ ಇದೆಯಾ, ಅವನ ಹತ್ರ ದುಡ್ಡು ಇದೆಯಾ, ಕೆಲಸ ಇದೆಯಾ, ಮತ್ತೊಂದೇನೂ ನೋಡಿಲ್ಲ. ಅವ್ನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಹೇಳಿದೆ. ನಾನು ಅಕ್ಸೆಪ್ಟ್ ಮಾಡಿಬಿಟ್ಟೆ ಆಗಲೇ ನನಗೆ. ಏನಕ್ಕಂದರೆ ಅವನು ಆ ಟೈಮಲ್ಲಿ ನನಗೆ ಯಾರೂ ಇಲ್ದಿರೋ ಟೈಮಲ್ಲಿ ಇವ್ನು ಬಂದಲ್ಲ. ಸೊ ನನಗೆ ಇವ್ನು ನೋಡ್ಕೊತಾನೆ, ಏನೋ ಒಂದು ಆ ಥರ ಒಂದು ನಂಬಿಕೆಯಿಂದ ಅಕ್ಸೆಪ್ಟ್ ಮಾಡಿದೆ. ಸೊ ಅಷ್ಟೇ, ಅದು ಒಂದು ಮಾತನ್ನ ಅವನು ಮರ್ತು ಬಿಟ್ಟಿದ್ದಾನೆ ಇವಾಗ ಆ ಥರ ಎಸ್. ಹೇಗೆ ನೋಡ್ಕೋತೀಯ ಕಿಪ್ಪಿನ ನೆಕ್ಸ್ಟ್ ಫ್ಯೂಚರ್ನಲ್ಲಿ? ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಕೆಲ್ಸಕ್ಕಂತೂ ಕಳ್ಸಲ್ಲ, ಅವ್ರು ಕೆಲಸ ಮಾಡಲ್ಲ ಅಂತಾನೂ ಗೊತ್ತು. ಮನೇಲಿ ನಾನೇ ಕೆಲಸ ಮಾಡ್ಕೋತೀನಿ. ಏನ್ ಆಗಿಲ್ಲ ಅಂದ್ರು ನೀನೇ ಕೆಲಸ ಮಾಡ್ಕೋತೀಯ? ಮನೆ ಕೆಲಸ ನೀನೇ ಮಾಡ್ತೀಯ ಮುತ್ತು? ಮನೆ ಕೆಲಸ ನಂಗೆ ಬರಲ್ಲ ಇವಾಗ. ಅಡುಗೆ ಮಾಡಕ್ ಬರಲ್ಲ ಅನ್ಸುತ್ತೆ. ಇವಾಗ ನಂಗೆ ಬರಲ್ಲ, ಕಲ್ತ್ಕೊಂಡಾದ್ರೂ ಮಾಡ್ತೀನಿ. ಕಲ್ತ್ಕೊಂಡಾದ್ರೂ ಮಾಡ್ತೀಯಾ? ಒಬ್ರ ಹತ್ರ ಹೇಳಿಸ್ಕೊಂಡಾದ್ರೂ ಮಾಡ್ತೀನಿ. ಒಬ್ಬರ ಹತ್ರ ಈಗ ಏನ್ ವರ್ಕ್ ಮಾಡ್ತಿದ್ಯಾ? ನಾನು ಇವಾಗ ಕಾಂಟ್ರಾಕ್ಟರ್. ಏನ್ ಕಾಂಟ್ರಾಕ್ಟ್? ಬಿಲ್ಡಿಂಗ್ ಕಾಂಟ್ರಾಕ್ಟ್, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್. ಓಕೆ. ಎಷ್ಟನೇ ಕ್ಲಾಸ್ ತನಕ ಓದಿದ್ಯಾ? ಯಾಕೆ ಡ್ರಾಪ್ ಔಟ್ ಮಾಡಿಬಿಟ್ಟೆ ಸ್ಕೂಲ್ನ, ಕಾಲೇಜ್? ಆ ಟೈಮಲ್ಲಿ ನಂಗೆ ಇಂಟ್ರೆಸ್ಟ್ ಬಂದಿಲ್ಲ. ಅಂದ್ರೆ ಬೇರೆ ಕಡೆ ಇಂಟ್ರೆಸ್ಟ್ ಇತ್ತು, ನಾಟ್ ಇಂಟ್ರೆಸ್ಟೆಡ್ ಆ ಟೈಮಲ್ಲಿ ನಂಗೆ. ಅಂದ್ರೆ ಬೇರೆ ಕಡೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಹಿಂಗೆ ಆಗಬೇಕು, ಅವ್ರ ಜೊತೆ ಇರಬೇಕು, ಏನೇನೋ ಇತ್ತು. ಬಟ್ ಆ ಟೈಮಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಬಿಟ್ಬಿಟ್ಟೆ. ನಾನು ಕಾಲೇಜ್ ಡ್ರಾಪ್ ಔಟ್ ಬಿಟ್ಬಿಟ್ಟೆ. ಅದಾದ್ಮೇಲೆ ಕಿಪ್ಪಿ ರೀಲ್ಸ್ ಎಲ್ಲ ಯಾವಾಗಿಂದ ನೋಡಕ್ ಶುರು ಮಾಡಿದ್ ನೀನು? ಕಿಪ್ಪಿ ರೀಲ್ಸ್ನೆಲ್ಲ ಅವ್ರು ಸ್ಟಾರ್ಟಿಂಗ್ ಆವಾಗಲೇ ಒಂದು 1.5 years ಟ್ರೋಲ್ ಆಗ್ತಾ ಇದ್ನಲ್ಲ, ಸ್ಟಾರ್ಟಿಂಗ್ ಟ್ರೋಲ್ ಆಗಿದ್ದವರು ಆ ಟೈಮಲ್ಲಿ ನೋಡ್ತಾ ಇದ್ದೆ. ಆಮೇಲೆ ಅಪ್ಪ ಇಲ್ಲ ಅಂತ ಒಂದು ವಿಡಿಯೋ ಮಾಡಾಕಿದ, ಅದು ನನ್ನ ಪ್ರೊಫೈಲ್ ಅಲ್ಲಿ ಇಲ್ಲ. ಈಗ ಯಾರು ಟ್ರೋಲರ್ಸ್ ಹತ್ರ ಇಲ್ಲ, ಇವನ ಹತ್ರ ಇರ್ಬೋದು ಅನ್ಸುತ್ತಾ ಗೊತ್ತಿಲ್ಲ. ಇವಾಗ್ಲೂ ಇದೆ ಅದು ವಿಡಿಯೋ. ಅದು ನನ್ನ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ನಾನು ಡಿಲೀಟ್ ಮಾಡಿದೆ. ಸೊ ಅದನ್ನ ಅವಾಗ ಇವನು ನನಗೆ ಅಂದ್ರೆ ಸ್ಟಾರ್ಟಿಂಗ್ ನನಗೆ ನಾನು ಆಡ್ಕೊಂಡು ಹೋಗೋದು ಅಂತದೆಲ್ಲ ವಿಡಿಯೋಸ್ ಎಲ್ಲ ಮಾಡಿದ್ದೆ. ಆ ಟೈಮಲ್ಲಿ ನನಗೆ ಕಮೆಂಟ್ ಆಗ್ತಿದ್ದೆ, ಬಟ್ ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ, ನನ್ನ ಹತ್ರ ಇಂಟ್ರೆಸ್ಟ್ ಕೊಡ್ತಿದ್ದಿಲ್ಲ. ಸೊ ಇವ್ನು ಅದೊಂದು ವಿಡಿಯೋನ ಮೆನ್ಷನ್ ಮಾಡಿದಾಗಲೇ ನನಗೆ ಇವನೊಬ್ಬ ಇದಾನೆ ಅಂತ ಗೊತ್ತಾಗಿದ್ದು. ಅನಿತಾಗ ನಾನು ಈಗ ಯೂಶಲಿ ಅಪ್ಪನ ಪ್ರೀತಿ ಇಲ್ದಿರೋರು ಹುಡುಗನಲ್ಲಿ ಅಪ್ಪನ ಪ್ರೀತಿನ ಹುಡುಕ್ತಾರೆ. ಸೊ ನಿನಗೆ ಅಪ್ಪನ ಪ್ರೀತಿ ಮುತ್ತು ಕಡೆಯಿಂದ ಸಿಗ್ತಿದೆ, ಸಿಗ್ಲಿ ಅಂತ. ಇವಾಗ ಅಷ್ಟು ಪ್ರೀತಿ ಇಲ್ಲ ಕೊಡ್ತಿದ್ದಾನೆ. ಬಟ್ ಏನಾಯ್ತು, ಜಗಳ ಬಂದಾಗ ಅವನು ನನಗೆ ಒಂದೊಂದು ಅವನು ಸತಿ ತುಂಬಾ ಕೋಪ ಮಾಡ್ಕೊಂತಾನೆ. ಸೊ ಅವ್ನು ಆಕ್ಚುಲಿ ನಾನು ಹೇಳ್ಬೇಕಿದ್ರೆ ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ವಿಡಿಯೋಗೋಸ್ಕರ ಸಮಥಿಂಗ್ ನಾನು ಹೇಳ್ತಾ ಇಲ್ಲ. ರಿಯಲ್ ಆಗಿ ನನ್ನ ಸಹಿಸ್ಕೊಂಡಿದ್ದಾನಂದ್ರೆ ಅವ್ನು ನಿಜವಾಗೂ ಗ್ರೇಟ್. ಯಾಕೆಂದ್ರೆ ನನ್ನ ಕೋಪ ಹಂಗಿದೆ. ನನ್ನ ಕೋಪ ಮತ್ತೆ ನಾನು ಒಂದೊಂದ್ಸತಿ ತುಂಬಾ ರಿಯಾಕ್ಟ್ ಆಗ್ತೀನಿ, ರೋಡಲ್ಲೆಲ್ಲ ರಿಯಾಕ್ಟ್ ಆಗದಿರೋದು ಉಂಟು, ಅವನಿಗೆ ಬಾಯಿ ಬಂದಂಗೆ ಬೈದಿದ್ದು ಉಂಟು. ನಾನು ಒಂಥರ ಆಗ ಚೈಟ್ ತರ ರಿಯಾಕ್ಟ್ ಆಗ್ಬಿಡ್ತೀನಿ. ಸೊ ಅದನ್ನೆಲ್ಲ ಅವನು ತಡ್ಕೊಂಡು ನನ್ನ ಹತ್ರ ಇರ್ತಾನಲ್ವಾ, ತುಂಬಾ ತಾಳ್ಮೆ ಅವನಲ್ಲಿ ಜಾಸ್ತಿ ಇದೆ. ಕೋಪನೂ ಇದೆ, ಬಟ್ ಕೋಪ ನಾನು ತೋರ್ಸ್ಕೊಳಲ್ಲ, ಯಾಕೆಂದ್ರೆ ತಾಳ್ಮೆ ಇದೆ. ಗೊತ್ತು ಅವನಿಗೆ ನಾನೇನಾದ್ರೂ ನಾನು ಕೋಪ ತೋರಿಸಿದ್ರೆ ಇವಳು ಇನ್ನೂ ರಿಯಾಕ್ಟ್ ಹಾಕೊಂಡು ಇನ್ನೇನಾದ್ರೂ ಮಾಡ್ಕೊಂಡ್ಬಿಡ್ತಾಳೆ, ಇಲ್ಲ ಆ ಥರ ಎಲ್ಲ ಅವನಿಗೆ ಮೈಂಡ್ ಸೆಟ್ ಇರುತ್ತೆ. ಸೊ ಹಂಗಾಗಿ ಅವನು ತುಂಬ ತಾಳ್ಮೆ ಇರ್ತಾನೆ, ಎಲ್ಲಾದ್ರೂ ತಾಳ್ಮೆ ತಗೊತಾರೆ. ಬಟ್ ನಾನು ಆ ತಾಳ್ಮೆನ ಬ್ರೇಕ್ ಮಾಡೋಕ್ಕೆ ಜಾಸ್ತಿ ಹೋಗ್ತೀನಿ ಅವನಿಗೆ. ಅಂದರೆ ನನಗೆ ಇಷ್ಟ ಆಗ್ದಿರೋ ಕೆಲಸ ಅವ್ನು ತುಂಬ ಮಾಡ್ತಾನೆ. ನಾನು ಅವನ ಹತ್ರ ಏನೂ ದುಡ್ಡು ಕಾಸು ಏನೂ ಬಯಸಲ್ಲ, ಆಸ್ತಿನೂ ಬಯಸಲ್ಲ. ನಾನು ಒಂದೇ ಪ್ರೀತಿ ಮಾತ್ರ, ಪ್ರೀತಿ ಟೈಮ್ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.